ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೇನು ಟಾಪಿಕ್ ಅಪ್ಪ ಅಂತಂದರೆ 2026ಗೆ ಇವೆಲ್ಲ ಏನು ಮಾಡ್ತೀರಪ್ಪ ಅಂತಂದರೆ 10th ಮ್ಯಾಥ್ಸ್ ಎಕ್ಸಾಮ್ ಬರೀತೀರ. ಓಕೆನಾ? ಯಾವುದೇ ಒಂದು ಕೆಲಸ ಆಗಬೇಕಪ್ಪ ಅಂತಂದರೆ ಅದಕ್ಕೆ ಎಫರ್ಟ್ ಬೇಕಾಗುತ್ತೆ. ನಾವು ವಿತೌಟ್ ಎಫರ್ಟ್ ಏನೂ ಸಿಗಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ 1 ಇಯರ್ ಟೈಮ್ ಇದೆ. ಆ 1 ಇಯರ್ ಟೈಮಲ್ಲಿ ಇವತ್ತಿಂದ ನೀವು ಮ್ಯಾಥ್ಸ್ನ ಪರ್ಫೆಕ್ಟಾಗಿ ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ವರ್ಕ್ ಮಾಡ್ತಾ ಹೋದರೆ ಏನು ಮಾಡ್ಬೋದಪ್ಪ ಅಂತಂದರೆ ಫೈನಲ್ ಅಂದರೆ 2026ಅಲ್ಲಿ ನೀವು ಎಕ್ಸಾಮ್ ನಡ್ತೈತಲ್ವ, ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಆಯಿತಾ? ಪ್ರತಿಯೊಂದು ಕೆಲಸನ ಏನು ಮಾಡ್ತೈತಪ್ಪ ಅಂತಂದರೆ ಅದರದೇ ಆದಂಥ ಹಾರ್ಡ್ ವರ್ಕ್ನ ಬಯಸ್ತೈತೆ. ಆಯಿತಾ? ಅದೇ ರೀತಿಯಾಗಿ ಏನು ಮಾಡಬೇಕಪ್ಪ ಅಂತಂದರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇವತ್ತಿಂದ ಏನು ಮಾಡೋವಪ್ಪ ಅಂತಂದರೆ ವಿಡಿಯೋಸನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರ್ ಏನೈತ್ರಿ ಮ್ಯಾಥ್ಸಲ್ಲಿ ಸಲ ಏನು ಮಾಡಿ ಟೆಕ್ಸ್ಟ್ ಬುಕ್ ತೆಗೆದುಕಿರಿಂದ ನೋಡಿ ಏನೇನು ಟಾಪಿಕ್ಸ್ ಇದಾವೆ ಅಂತ. ಯಾಕೆಂದ್ರೆ ಫಸ್ಟ್ ಪಾರ್ಟಲ್ಲಿ ಏನಪ್ಪ ಅಂತಂದರೆ 7 ಚಾಪ್ಟರ್ಸ್ ಬರುತ್ತೆ ರೀ. ಸೆಕೆಂಡ್ ಪಾರ್ಟಲ್ಲಿ ಮತ್ತೆ 7 ಚಾಪ್ಟರ್ಸ್ ಬರುತ್ತೆ. ಇದರಲ್ಲಿ ಫಸ್ಟ್ ಚಾಪ್ಟರ್ ಏನಿದೆಯಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಆಫ್ ರಿಯಲ್ ನಂಬರ್ಸ್ ಅಂತ. ಇಂಟ್ರೊಡಕ್ಷನ್ ಆಫ್ ರಿಯಲ್ ನಂಬರ್ಸ್ ಅಂತ. ಇಲ್ಲಿ ಫಸ್ಟ್ ಏನು ಮಾಡೋವಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಏನಿದೆ ಅಂತ ನೋಡಿ. ಇಂಟ್ರೊಡಕ್ಷನ್ ಆಫ್ ರಿಯಲ್ ನಂಬರ್ಸ್ ಅಂತ ಅಂದರೆ ಈ ರಿಯಲ್ ನಂಬರ್ಸಲ್ಲಿ ಯಾವುದನ್ನು ಫೋಕಸ್ ಮಾಡಬೇಕು ಅಂತ. ಓಕೆ, ರಿಯಲ್ ನಂಬರ್ಸಲ್ಲಿ ಯಾವುದನ್ನು ಫೋಕಸ್ ಮಾಡಬೇಕು ಅಂತ, ಏನು ಕಾನ್ಸೆಪ್ಟು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ಚಾಪ್ಟ್ರಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು ರೀ. ಅಂದರೆ ಈ ಟಾಪಿಕಲ್ಲಿರುವಂಥ ಎಲ್ಲ ಮಾರ್ಕ್ಸ್ನ ಏನು ಮಾಡ್ಬೋದು, ಆರಾಮ್ಸೆ ತೊಗೋಬೋದು. ಅಷ್ಟೇನು ಹೆವಿ ಇಲ್ಲ. ಏನು ಮಾಡ್ಬೋದು, ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇದರಲ್ಲಿ 1 ಮಾರ್ಕ್ಸು ಮಿಸ್ ಆಗಲ್ಲ. ಓಕೆನಾ? ಓಕೆ, ಏನು ಮಾಡೋಣಪ್ಪ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಂಟ್ರೊಡಕ್ಷನ್ ಆಫ್ ರಿಯಲ್ ನಂಬರ್ಸ್. ನಿಮಗೇನಾದರೂ ಈ ರಿಯಲ್ ನಂಬರ್ಸ್ ಬಗ್ಗೆ ಐಡಿಯಾ, ಈ ಟಾಪಿಕ್ ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಕೆಲವೊಂದು ಏನಪ್ಪ ಅಂತಂದರೆ ಇದರಲ್ಲಿ ಡೆಫಿನಿಷನ್ಸ್ ಎಲ್ಲ ಬರುತ್ತೆ, ಕರೆಕ್ಟಾಗಿ ಗೊತ್ತಿರಬೇಕು ರೀ. ಫಸ್ಟ್ ಏನಪ್ಪ ಅಂದರೆ ಪ್ರೈಮ್ ನಂಬರ್ ಅಂದ್ರೇನು, ಕಾಂಪೋಸಿಟ್ ನಂಬರ್ ಅಂದ್ರೇನು, ಇದು ಫಸ್ಟ್ ಕರೆಕ್ಟಾಗಿ ಗೊತ್ತಿರಬೇಕು ರೀ. ಈ 2 ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿದ್ದವಪ್ಪ ಅಂದ್ರೆ ಅಷ್ಟೇ ಏನು ಮಾಡ್ಬೋದಪ್ಪ ಅಂದರೆ ಈ ಚಾಪ್ಟರ್ನ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಓಕೆ, ಯಾವುದು ರೀ ಪ್ರೈಮ್ ನಂಬರ್ ಮತ್ತು ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಡೆಫಿನೇಷನ್. ಓಕೆ, ಇಲ್ಲಿ ನೋಡಿ ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ ನೋಡೋಣ. ಪ್ರೈಮ್ ನಂಬರ್ಸ್ ಅಂದರೆ ಏನಪ್ಪ ಅಂತಂದರೆ ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ದೋಸ್ ಆರ್ 1 ಆ್ಯಂಡ್ ಇಟ್ ಸೆಲ್ಫ್ ಅಂತ. ಓಕೆ, ಏನಪ್ಪ ಅಂತಂದರೆ ಇಲ್ಲಿ 2 ಫ್ಯಾಕ್ಟರ್ ಇರ್ತಾವೆ ರೀ. 2 ಫ್ಯಾಕ್ಟರ್ ಇರ್ತಾವೆ. ಅವು ಏನಾಗಿರ್ತಾವಪ್ಪ ಅಂತಂದರೆ ನಂಬರ್ 1 ಮತ್ತು ಇಟ್ ಸೆಲ್ಫ್. ಓಕೆ, ನಂಬರ್ 1 ಆ್ಯಂಡ್ ಇಟ್ ಸೆಲ್ಫ್ ಅಂತ. ಯಾವ ಥರ ಅಂತಂದರೆ ಗೊತ್ತಾಗಿಲ್ಲ ಅಂತ ಟೆನ್ಷನ್ ತೊಗೋಬೇಡ್ರಿ. ಏನು ಮಾಡಬೇಕಪ್ಪ ಅಂತಂದರೆ ನಾವು ಈಗ ಏನು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡಿರಿ. ಈಗ 2 ಅನ್ನೋ ನಂಬರ್ ಇದೆ. 2 ಅನ್ನೋ ನಂಬರ್ ಇದೆ ಅಲ್ವಾ. ಈ 2 ಅನ್ನೋ ನಂಬರು ಯಾವ್ಯಾವ ಟೇಬಲಲ್ಲಿ ಬರುತ್ತೆ ರೀ? ಯಾವ್ಯಾವ ಟೇಬಲಲ್ಲಿ ಬರುತ್ತೆ? 1 ಟೇಬಲಲ್ಲಿ ಬರುತ್ತಾ? 1 2s are 2 ಮತ್ತು 2 ಟೇಬಲಲ್ಲಿ ಬರುತ್ತಾ? 2 1s are 2. ಓಕೆ, ಇಲ್ಲಿ ನೋಡಿ ಯಾವ ಟೇಬಲಲ್ಲಿ ಬರ್ತೈತೆ ರೀ ಇದು? 1 ಟೇಬಲಲ್ಲಿ ಬರುತ್ತೆ ಮತ್ತು 2 ಟೇಬಲಲ್ಲಿ ಬರುತ್ತೆ. ಮತ್ತೆ ಯಾವ ಟೇಬಲಲ್ಲಾದರೂ ಬರುತ್ತೇನು ರೀ? ಬರಲ್ಲ. ಬರುತ್ತೇನು ರೀ? ಮತ್ತು 2 ಯಾವ ಟೇಬಲಲ್ಲಾದರೂ ಬರಲ್ಲ. ಇದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂತಂದರೆ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್, ದೀಸ್ ಆರ್ ದ ಫ್ಯಾಕ್ಟರ್ಸ್. ಓಕೆ, 1 ಆ್ಯಂಡ್ 2 ದೀಸ್ ಆರ್ ದ ಫ್ಯಾಕ್ಟರ್ಸ್. 3 ತಗೋರಿ. ಇದು ಯಾವ ಟೇಬಲ್ನಾಗ ಬರುತ್ತೆ ನೋಡಿರಿ. ಇದು ಯಾವ ಟೇಬಲ್ನಾಗ ಬರ್ತೈತೆ ರೀ? 1 ಟೇಬಲಲ್ಲಿ ಬರುತ್ತೆ ಮತ್ತು 3 ಟೇಬಲಲ್ಲಿ ಬರುತ್ತೆ. 1 ಟೇಬಲಲ್ಲಿ ಬರುತ್ತೆ ಮತ್ತು ಏನು ಬರ್ತೈತೆ ರೀ? 3 ಟೇಬಲಲ್ಲಿ ಬರುತ್ತೆ. ಓಕೆನಾ? ಇದಕ್ಕೇನಂತಾರಪ್ಪ ಪ್ರೈಮ್ ನಂಬರ್. ಇಲ್ಲಿ 1 ಏನು ಮಾತಾಡಿಲ್ರಿ ನಾವಿನ್ನು. 1 ನಂಬರ್ 1 ಏನು ಮಾತಾಡೇವನ್ರಿ? ಮಾತಾಡಿಲ್ಲ. ಇದು ಯಾಕೆ ಮಾತಾಡಕತ್ತಿಲ್ಲ? ಇದು ನೋಡಿ, ಇದು ಫ್ಯಾಕ್ಟರ್ಸ್ ಎಷ್ಟದಾವ ರೀ. ಅಂದರೆ 1 ನಂಬರು ಯಾವ ಟೇಬಲಲ್ಲಿ ಬರುತ್ತೆ? 1 ನಂಬರು ಯಾವ ಟೇಬಲಲ್ಲಿ ಬರ್ತೈತೆ ರೀ? ನಂಬರ್ 1 ಯಾವ ಟೇಬಲಲ್ಲಿ ಬರುತ್ತೆ? 1 ಟೇಬಲಲ್ಲಿ ಅಷ್ಟೇ ಬರ್ತೈತೆ ರೀ. 1 ಟೇಬಲಲ್ಲಿ ಅಷ್ಟೇ ಬರುತ್ತೆ. ನನಗೇನು ಬೇಕು? 2 ಫ್ಯಾಕ್ಟರ್ಸ್ ಬೇಕು. ಬಟ್ ಇಲ್ಲಿ ಎಷ್ಟು ಬರಾಕತ್ತಾವ ರೀ? 1 ಅಷ್ಟೇ ಬರ್ತೈತೆ. ಓಕೆನಾ? ಅದಕ್ಕೆ ನಾವು ಇದಕ್ಕೆ ಏನಾದ್ರಿ ನಂಬರ್ 1ಗೆ ಪ್ರೈಮ್ ನಂಬರ್ ಅನ್ನಲ್ಲ. 1 2 3 ಆಯ್ತು. ನೆಕ್ಸ್ಟ್ ಬರೋದು ಯಾವುದು ರೀ? 4. ಓಕೆ, ಇದಕ್ಕೆ ಫ್ಯಾಕ್ಟರ್ಸ್ ಎಷ್ಟದ ನೋಡಿ. ಈಗ 1 ಇದೆ, ಮತ್ತೇನೈತ್ರಿ
2 ಐತಿ, 2 ಟೇಬಲಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಬರ್ತೈತೆ ರೀ, 4 ಟೇಬಲಲ್ಲಿ ಬರುತ್ತೆ. ನಾನೇನು ಹೇಳಿದ್ದೆ, ಜಸ್ಟ್ 2 ಫ್ಯಾಕ್ಟರ್ಸ್ ಬರಬೇಕು ಅಂತ ಹೇಳಿದ್ದೆ, ಅಂದರೆ ಜಸ್ಟ್ ಎರಡೇ ಟೇಬಲಲ್ಲಿ ಬರಬೇಕು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಏನಾಗುತ್ತೆ 1 2 3 ಮೋರ್ ದೆನ್ 2 ಫ್ಯಾಕ್ಟರ್ಸ್ ಆಗ್ತಿದೆ. ಇದಕ್ಕೆ ಪ್ರೈಮ್ ನಂಬರ್ ಅನ್ಬೋದೇನ್ರಿ? ಅನ್ನಕ್ಕೆ ಬರಲ್ಲ. ಇದಕ್ಕೆ ಏನನ್ನಕ್ಕೆ ಬರಲ್ಲ ರೀ, ಪ್ರೈಮ್ ನಂಬರ್ ಅನ್ನಕ್ಕೆ ಬರಲ್ಲ. ಪ್ರೈಮ್ ನಂಬರ್ ಏನು ಅನ್ನಕ್ಕಾಗಲ್ಲ, ಪ್ರೈಮ್ ನಂಬರ್ ಅನ್ನಕ್ಕಾಗಲ್ಲ, ಬಿಕಾಸ್ ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಓಕೆನಾ? ನೆಕ್ಸ್ಟ್ ನೋಡಿ 5 ತಗೋರಿ. 5 ತಗೋರಿ, ಯಾವ ಟೇಬಲ್ನಾಗ ಬರ್ತದೆ ಚೆಕ್ ಮಾಡಿರಿ. ಯಾವ ಟೇಬಲ್ನಾಗ ಬರ್ತದೆ ಚೆಕ್ ಮಾಡಿರಿ. 1 ಟೇಬಲ್ನಾಗ ಬರ್ತೈತೆ ರೀ, ಮತ್ತು 5 ಟೇಬಲ್ನಾಗ ಬರ್ತೈತೆ. ನಾವು ಇದಕ್ಕೆ ಏನು ಅನ್ಬೋದು ರೀ, ಇದಕ್ಕೆ ಏನು ಅನ್ಬೋದು ರೀ, ಪ್ರೈಮ್ ನಂಬರ್ ಅನ್ಬೋದಾ? ಪ್ರೈಮ್ ನಂಬರ್ ಅನ್ಬೋದು. ಇದಕ್ಕೆ ಏನು ಅನ್ನೋದು ನಾವು ಪ್ರೈಮ್ ನಂಬರ್ ಅನ್ನಲ್ಲ, ಯಾಕಂದರೆ 1 ಫ್ಯಾಕ್ಟ್ರ್ ಐತಿ. ಇದಕ್ಕೆ ಯಾಕೆ ಅನ್ನೋದ್ರಿ, ಇಲ್ಲಿ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅದಾವು. ಇಲ್ರಿ ಇದಕ್ಕೆ ಅನ್ಬೋದು ರೀ, ಯಾಕೆ ಹೇಳ್ರಿ, ಜಸ್ಟ್ ಇದು 1 ಟೇಬಲಲ್ಲಿ ಬರುತ್ತೆ ಮತ್ತು 5 ಟೇಬಲಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ನಂಬರ್ ಯಾವ್ದು ರೀ, 6. ಯಾವ ಟೇಬಲ್ನಾಗ ಬರ್ತದೆ ರೀ, 1 ಟೇಬಲ್ನಾಗ ಬರುತ್ತೆ ರೀ, 2 ಟೇಬಲ್ನಾಗ ಬರುತ್ತೆ ರೀ, 3 ಟೇಬಲ್ನಾಗ ಬರ್ತದೆ ರೀ, ಮತ್ತೆ ಎಷ್ಟು ಬರ್ತೈತೆ ರೀ, 6 ಟೇಬಲ್ನಾಗ ಬರ್ತೈತೆ ರೀ. ಇದಕ್ಕೆ ನಾವು ಪ್ರೈಮ್ ನಂಬರ್ ಅನ್ನಕ್ಕಾಗುತ್ತಾ? ಅನ್ನಕ್ಕಾಗಲ್ಲ, ಯಾಕಂದರೆ ಇದು ಅಷ್ಟೇ ಯಾವುದು ಮೋರ್ ದೆನ್ 2 ಫ್ಯಾಕ್ಟರ್ಸ್. ಓಕೆ, ಇದಕ್ಕೂ ಏನೈತಿ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅದಾವು. ನಾ ಇದಕ್ಕೆ ಏನು ಮಾಡಲಿ, ಈಗ ಪ್ರೈಮ್ ನಂಬರ್ ಅನ್ನಲ್ಲ. ನಿಮ್ಗೆ ಗೊತ್ತಾಯ್ತಲ್ಲ ಪ್ರೈಮ್ ನಂಬರ್ ಅಂದರೆ ಏನಂತ ಐಡಿಯಾ ಬಂತಲ್ವ? ಅಂದರೆ ಏನಾಗಬೇಕಪ್ಪ ಅಂದರೆ 1 ಮತ್ತೆ ಅದೇ ಟೇಬಲಲ್ಲಿ ಬರ್ತಿರ್ಬೇಕು. ಅದಕ್ಕಷ್ಟೇ ನಾವು ಏನು ಹೇಳ್ತೇವಪ್ಪ ಅಂದರೆ ಪ್ರೈಮ್ ನಂಬರ್ ಅಂತೇವೆ. ಓಕೆನಾ? ನಿಮಗೆ ಮಿನಿಮಮ್ ಏನಪ್ಪ ಅಂತಂದರೆ 100 ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು, ಐಡಿಯಾ ಇರಬೇಕು. ಯಾಕಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಎಲ್ಲ ಬರುತ್ತೆ ಈ ಚಾಪ್ಟರ್ ಒಳಗಡೆ. ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಮಿನಿಮಮ್ ಏನಪ್ಪ ಅಂದರೆ 100 ಆದರೂ ಏನು ಮಾಡಿ ಪ್ರೈಮ್ ನಂಬರ್ಸ್ ಯಾವುದಂತ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡಿ, ಪ್ರೈಮ್ ನಂಬರ್ ಆಯ್ತು, ಪ್ರೈಮ್ ನಂಬರ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದರೆ ಏನು ಗೊತ್ತೇನ್ರಿ? ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಮೋರ್ ದೆನ್ 2 ಫ್ಯಾಕ್ಟರ್ಸ್. ಎಷ್ಟು ಫ್ಯಾಕ್ಟರ್ ಇರ್ತಾವ್ರಿ? ಇದು ಏನಾಗ್ತೈತಿ, ಓನ್ಲಿ 2 ಫ್ಯಾಕ್ಟರ್ಸ್. ಓನ್ಲಿ 2 ಫ್ಯಾಕ್ಟರ್ಸ್. ಒನ್ ಆ್ಯಂಡ್ ಇಟ್ಸೆಲ್ಫ್ ಇರ್ತೈತಿ. ಇದು ರೀ ಕಾಂಪೋಸಿಟ್ ನಂಬರ್ ಅಂತಂದ್ರೆ, ಕಾಂಪೋಸಿಟ್ ನಂಬರ್ ಅಪ್ಪ ಅಂತಂದ್ರೆ more than 2 factors. more than 2 factors. more than 2 factors ಇರ್ತಾವ್ರಿ. ಓಕೆನಾ? ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ನೋಡ್ತಾ ಇದ್ದೀವಿ. 1ಗೆ ನಾ ಇಲ್ಲಿ ಹೇಳಿನಿ more than 2 ಫ್ಯಾಕ್ಟರ್ಸ್ ಇರ್ಬೇಕಂತ ಹೇಳಿ. ಇದು 1 ಅನ್ನೋದು ಎಷ್ಟು ಫ್ಯಾಕ್ಟರ್ ಅದಾವ್ರಿ? ಒಂದೇ ಐತಿ. ಇದು ಕಾಂಪೋಸಿಟ್ ನಂಬರ್ ಅನ್ಬೋದೇನ್ರಿ? ಅನ್ನಕ್ಕೆ ಬರಲ್ರಿ. ಕಾಂಪೋಸಿಟ್ ನಂಬರ್ ಅನ್ಬೋದ್ರಿ? ಇಲ್ರಿ. ಇಲ್ಲಿ ಎಷ್ಟು ಅದಾವ್ರಿ? ಜಸ್ಟ್ 2 ಫ್ಯಾಕ್ಟರ್ಸ್ ಅದಾವ ಅಂತೇಳಿ ಕಾಂಪೋಸಿಟ್ ನಂಬರ್ ಬರಲ್ಲ. ಇದು ಬರಲ್ಲ. ನೆಕ್ಸ್ಟ್ ಏನು ಬರ್ತೈತಿ, ಇದು ನೋಡಿ ಸ್ವಲ್ಪ. ನಂಬರ್ 4 ಬರೀ. ನಂಬರ್ 4 ಬರೀ. ಏನು ಹೇಳ್ತೀರಾ ಇವಾಗ? ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. 1 ಟೇಬಲಿಂದ ಹೋಗುತ್ತಾ, 2 ಟೇಬಲಿಂದ ಹೋಗುತ್ತಾ, ನೆಕ್ಸ್ಟ್ 4 ಟೇಬಲಿಂದ ಹೋಗುತ್ತಾ. ನಾವು ಇದಕ್ಕೆ ಅನ್ಬೋದೇನ್ರಿ? ಏನು ಅನ್ಬೋದ್ರಿ? ಇದಕ್ಕೆ ಕಾಂಪೋಸಿಟ್ ನಂಬರ್ ಅನ್ಬೋದ್ರಿ. ಹಾಂ, ಅಂದರೆ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವ್ದು ಆಗ್ತೈತಿ? 4 ಆಗುತ್ತೆ. ಓಕೆ, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಏನಾಗ್ತೈತಿ? 4 ಆಗುತ್ತೆ. ನೆನಪಿಟ್ಕೋರಿ, ಯಾಕಪ್ಪ ಅಂದರೆ ಇದ್ರ ಮೇಲೆ ಕ್ವಶನ್ ಇರ್ತದೆ ಚಾನ್ಸಸ್ ಇದೆ. ಇಲ್ಲಿ ಏನಾಯ್ತು ರೀ, ಕಾಂಪೋಸಿಟ್ ನಂಬರ್ ಬಂದರೆ ಒಂದು ಐಡಿಯಾ ಬಂತ. ಕಾಂಪೋಸಿಟ್ ನಂಬರ್ ಅಂತಂದರೆ ಅಲ್ಲಿ ಏನು ಮಾತಾಡ್ತೇವೆ? ಜಸ್ಟ್ 4 ಅಂತ ನಂಬರ್ ಇದೆಯಲ್ಲ, 4 ಏನು ಹೇಳಿದೇವೆ? ಕಾಂಪೋಸಿಟ್ ನಂಬರ್ ಅಂದಾಗ ಕಾಂಪೋಸಿಟ್ ನಂಬರ್ ಅಂದಾಗ 4 ತೊಗೊಂಡಿದ್ದೇವೆ. ಏನಾಗ್ತೈತೆ ರೀ, 1 ಇಂದ ಬರುತ್ತಾ, 2 ಬರುತ್ತೆ, ನೆಕ್ಸ್ಟ್ ಏನು ಬರ್ತೈತೆ ರೀ, 4 ಟೇಬಲಿಂದ ಬರುತ್ತೆ. ಓಕೆನಾ? ಇಲ್ಲಿ ಏನಾಗ್ತೈತಿ, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅದಾವ್ರಿ. ನೆಕ್ಸ್ಟ್ 6 ತಗೋರಿ. 6 ಯಾವ ಟೇಬಲ್ ಆಗ್ತೈತಿ? 1 ಟೇಬಲ್ನಾಗ ಬರುತ್ತೆ. 2 3 ಮತ್ತು 6 ಟೇಬಲ್ನಾಗ ಬರುತ್ತೆ. ಓಕೆನಾ? ಇಲ್ಲಿ ಏನಾಗ್ತೈತಿ, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರೋದ್ರಿಂದ ನಾವು ಇದಕ್ಕೆ ಏನು ಹೇಳ್ತೇವೆ ರೀ? ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೇವೆ. ಓಕೆನಾ? ಅಲ್ಲಿ ಪ್ರೈಮ್ ನಂಬರ್ ಅಂದರೆ ಏನಾಗುತ್ತೆ ರೀ? ಜಸ್ಟ್ 2 ಫ್ಯಾಕ್ಟರ್ಸ್ ಅಷ್ಟೇ ಇದ್ದು. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ರೆ ಕಾಂಪೋಸಿಟ್ ಅಂತೇವೆ ರೀ. ಜಸ್ಟ್ 2 ಫ್ಯಾಕ್ಟರ್ಸ್ ಇದ್ರೆ ಪ್ರೈಮ್ ನಂಬರ್ ಅಂತೇವೆ. ಬಟ್ 1ಕ್ಕೆ ಏನಂತೇವೆ ರೀ? 1ಕ್ಕೆ ಎಷ್ಟು ಫ್ಯಾಕ್ಟರ್ ಅದಾವ ರೀ? ಜಸ್ಟ್ 1 ಫ್ಯಾಕ್ಟರ್ ಅಷ್ಟೇ ಐತ್ರಿ. 1 ಫ್ಯಾಕ್ಟರ್ ಅಷ್ಟೇ ಐತಿ. ಅದಕ್ಕೆ ಏನನ್ನಲ್ರಿ ನಾವು ಇದಕ್ಕೆ ನೈದರ್ ಕಾಂಪೋಸಿಟ್ ನಾರ್ ಪ್ರೈಮ್ ನಂಬರ್ ಅಂತ ಹೇಳ್ತೇವೆ. ಓಕೆನಾ? ಇದು ಕಾಂಪೋಸಿಟ್ ಅಲ್ಲ ಮತ್ತು ಪ್ರೈಮ್ ನಂಬರು ಅಲ್ಲ ಅಂತ. ಓಕೆನಾ? ಇಷ್ಟು ಅರ್ಥ ಐತ್ರಿ. ಇಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದ್ರೆ 4 ರೀ. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು ಅಂತಂದರೆ 4 ಬರುತ್ತೆ. ಓಕೆನಾ? ಹಂಗೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದರೆ ಯಾವ್ದು ಹೇಳ್ತಿದ್ರಿ? 2 ಬಂದಿದ್ರಿ ಫಸ್ಟಿಗೆ. 2
ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತಂದರೆ 2 ಬಂದಿತ್ತು. ಇಲ್ಲಿ ಏನು ಹೇಳ್ತಾನಪ್ಪ ಅಂದರೆ ಫೈಂಡ್ ದ ಎಸ್ ಸಿ ಎಫ್ ಆಫ್ ಸ್ಮಾಲೆಸ್ಟ್ ಪ್ರೈಮ್ ಆ್ಯಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾನೆ. ಓಕೆನಾ? ನಿಮಗೆ ಎಸ್ ಸಿ ಎಫ್ ಬಗ್ಗೆ ಎಲ್ ಸಿ ಎಮ್ ಬಗ್ಗೆ ಐಡಿಯಾ ಬರಬೇಕಪ್ಪ ಅಂದರೆ ಹೀಗೆ ಒಂದು ವಿಡಿಯೋ ಏನು ನಿನ್ನೆ ಅನಿಸುತ್ತೆ ನಿನ್ನೆ ಅವ್ರ ಮೊನ್ನೆ ಒಂದು ಕ್ಲಾಸ್ ಮಾಡಿ ಹಾಕಿದ್ದೀನಿ. ಏನಪ್ಪ ಅಂದರೆ ಕಂಪ್ಲೀಟ್ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಬಗ್ಗೆ ಏನು ಮಾಡಿದ್ದೀನಿ, ಕಂಪ್ಲೀಟಾಗಿ ಒಂದು ವಿಡಿಯೋ ಹಾಕಿದ್ದೀನಿ. ಅದು ನೋಡಿದರೆ ನಿಮಗೆ ಇದು ಪರ್ಫೆಕ್ಟ್ ಅರ್ಥ ಆಗುತ್ತೆ. ಓಕೆನಾ? ಆದರೂ ಏನು ಮಾಡಪ್ಪ ಅಂತಂದರೆ ಒಂದ್ಸಲ ರಿಕಾಲ್ ಮಾಡ್ತೀನಿ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಯಾವ ಥರ ಇರುತ್ತೆ ಅಂತ. ಈಗ ನೋಡಿ ಫಸ್ಟ್ ಏನು ಮಾಡೋಣಪ್ಪ ಅಂದರೆ ಎಸ್ ಸಿ ಎಫ್. ಈಗ 2 ಮತ್ತು 4 ಕೊಟ್ಟಾನ್ರಿ, 2 ಮತ್ತು 4 ಕೊಟ್ಟಾನ. ಇದು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ನಾವು ಏನು ಮಾಡ್ಬೇಕ್ರಿ, ಏನು ಮಾಡ್ಬೇಕ್ತೀರಾ? ಇಲ್ಲಿ ನೋಡಿ 2 1 ಜಾ 2 2 2 ಜಾ 4 2 2 ಜಾ 4 1 ಮತ್ತು 2 ಬರತ್ತೈತಿಲ್ಲ ರೀ. 1 ಮತ್ತು 2 ಯಾವುದಾದ್ರೂ ಟೇಬಲ್ನಲ್ಲಿ ಬರ್ತೈತೇನ್ರಿ? ಯಾವುದಾದ್ರೂ ಒಂದೇ ಟೇಬಲಲ್ಲಿ ಬರುತ್ತಾ? ಯಾವ ಟೇಬಲಲ್ಲಿ ಬರ್ತದೆ? 1 ಟೇಬಲಲ್ಲಿ ಬಿಟ್ಟರೆ ಬೇರೆ ಯಾವ ಟೇಬಲ್ಲಾದರೂ ಬರುತ್ತಾ? ಇಲ್ಲ, ಬರಲ್ಲ. ನೆಕ್ಸ್ಟ್ ಏನು ಬರ್ತದೆ? ಸಪೋಸ್ ನಾವು ಇಲ್ಲಿ 1 ಬರ್ಬೋದು, 1 1 ಜಾ 1 1 2 ಜಾ 2 ಬರುತ್ತೆ. ಓಕೆನಾ? ಅದಕ್ಕೆ ಏನಾಗ್ತದೆ, ಇದ್ರದ್ದು ಎಸ್ ಸಿ ಎಫ್ ಎಷ್ಟಾಗುತ್ತಪ್ಪ ಅಂದರೆ ಇದೇ ಆಗ್ತೈತಿ. ಓಕೆ, 2 × 1 2 ಆಗ್ತೈತಿ. ಓಕೆ, ಹಂಗೇನಪ್ಪ ಅಂದರೆ ಯಾವ್ದಾದ್ರು ನಂಬರ್ ತೊಗೊರಿ, 3 ಮತ್ತು 12 ತೊಗೊರಿ, 3 ಮತ್ತು 12 ತೊಗೊರಿ. ಇಲ್ಲಿ ನೋಡಿ 3 1 ಜಾ 3 4 ಜಾ 12. ಅದು 1 ಮತ್ತು 4 ಯಾವ ಟೇಬಲಲ್ಲಿ ಬರ್ತೀರಿ? 1 ಟೇಬಲ್ ಅಷ್ಟೇ ಬರುತ್ತೆ, ಬೇರೆ ಯಾವ ಟೇಬಲ್ಲಾದರೂ ಬರುತ್ತಾ? ನೋ. ಅದಕ್ಕೆ ಇರುತ್ತೆ ಎಸ್ ಸಿ ಎಫ್ ಎಷ್ಟಾಗುತ್ತೆ ರೀ? ಎಸ್ ಸಿ ಎಫ್ ಎಷ್ಟಾಗುತ್ತೆ ರೀ? ಇಲ್ಲಿ 3 ಆಗುತ್ತಾ? ಬೇರೆ ಯಾವ್ದಾದ್ರು ನಂಬರ್ ತೊಗೊರಿ ಸುಮ್ಮನೆ. ಯಾವುದಪ್ಪ? 11 ಆ್ಯಂಡ್ 23 11 ಆ್ಯಂಡ್ 23 11 ಆ್ಯಂಡ್ 23 11 ಮತ್ತು 23 ಯಾವುದಾದ್ರೂ ಒಂದೇ ಟೇಬಲಲ್ಲಿ ಬರ್ತಾವನ್ರಿ? ಅದು ಗೊತ್ತಾಗಬೇಕಪ್ಪ ಅಂದರೆ ಟೇಬಲ್ಸ್ ಬರ್ತಿರ್ಬೇಕು ರೀ. ಮಿನಿಮಮ್ ಏನಪ್ಪ ಅಂತಂದರೆ ನೀವು 10th ಸ್ಟೂಡೆಂಟಾ ಬರ್ಬೇಕು ರೀ. ನೀವು ಏನಪ್ಪ ಅಂತಂದರೆ ನೋಡಿ, ಈಗ ಅಂದರೆ 5th ಸ್ಟ್ಯಾಂಡರ್ಡ್ 6th ಇದ್ದಾಗ ಅಥವಾ ಅದಕ್ಕೆ ಬಿಲೋ ಇದ್ದಾಗ ಏನು ಮಾಡ್ತೀರಿ, ಅಪ್ ಟು ಟೇಬಲ್ಸ್ ಬರ್ತಿರ್ತಾವೆ. ಈಗ ಬರ್ತಿರಲ್ಲ. ಪ್ರತಿಯೊಂದು ಕೇಳಿದ್ರೆ ಜಸ್ಟ್ 15 ಬರ್ತಾವ್ರಿ, 12 ಮಟ್ಟ ಬರ್ತಾವ್ರಿ ಅಂತಾರೆ. ಇಲ್ಲ, ಅಪ್ ಟು ನೀವು ಏನು ಮಾಡಬೇಕಪ್ಪ ಅಂದರೆ 30ವರೆಗೆ ಟೇಬಲ್ಸ್ ಫುಲ್ ಸ್ಪೀಡ್ ಬರ್ತಿರ್ಬೇಕು ರೀ. ಅಂದರೆ ನಿಮ್ಗೆ ಆರಾಮ್ಸೆ ಏನಾಗ್ತೈತಿ, ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸ್ಪೀಡ್ ಆಗುತ್ತೆ ಮಾಡಬೇಕು ರೀ. ಓಕೆನಾ? 11 ಆ್ಯಂಡ್ 23 ಅಂತ ಹೇಳ್ತಿದ್ರು. 11 ಆ್ಯಂಡ್ 23 ಅಂತಪ್ಪ ಅಂದರೆ ಯಾವ್ದಾದ್ರು ಒಂದೇ ಟೇಬಲ್ ಬರುತ್ತಾ? 1 ಟೇಬಲಲ್ಲಿ ಬಿಟ್ಟರೆ ಯಾವ್ದಾದ್ರು ಟೇಬಲಲ್ಲಿ ಬರ್ತೈತೇನ್ರಿ? ಬರಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊರಿ. ಇದು ಯಾವ ಟೇಬಲ್ ಬರ್ತದೆ? 1 ಟೇಬಲ್ ಬರುತ್ತೆ 23. ಇದು 11 ಟೇಬಲ್, ಇದು 1 ಟೇಬಲ್ ಬರುತ್ತೆ ಮತ್ತು 23 ಟೇಬಲ್ ಬರ್ತೈತಿ. 23 ಟೇಬಲ್ ಬರ್ತೈತಿ. ಕಾಮನ್ ಬರ್ತಿರೋದು ಯಾವ್ದು ಇಲ್ಲಿ? 1 ಬರುತ್ತೆ. ಎಸ್ ಸಿ ಎಫ್ ಎಷ್ಟಾಗ್ತೈತಿ? ಎಸ್ ಸಿ ಎಫ್ ಎಷ್ಟಾಗುತ್ತೆ? 1 ಆಗುತ್ತೆ. ಇಲ್ಲಿ ಏನು ಕ್ವಶನ್ ಮಾಡ್ತಾನಪ್ಪ ಅಂತಂದರೆ ರೈಟ್ ದ ಎಸ್ ಸಿ ಎಫ್ ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾನೆ. ಎನಿ 2 ಪ್ರೈಮ್ ನಂಬರ್ಸ್ ಅಂತ ಆನ್ಸರ್ ಎಷ್ಟಾಗ್ತೈತಿ? 1 ಆಗುತ್ತೆ. ನೆನಪಿರಬೇಕು. ರೈಟ್ ದ ಎಸ್ ಸಿ ಎಫ್ ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಆನ್ಸರ್ ಎಷ್ಟಾಗ್ತೈತಿ? 1 ಆಗುತ್ತೆ. ಯಾಕಂದರೆ ಎರಡು ಏನಾಗಲ್ಲ ರೀ, ಒಂದೇ ಟೇಬಲಲ್ಲಿ ಬರ್ತಿರಲ್ಲ. ನಂಬರ್ 1 ಇದೆ ಅಲ್ವಾ, ಅದು 1 ಬಿಟ್ಟರೆ ಬೇರೆ ಯಾವ ಟೇಬಲ್ನಾಗೂ ಬರ್ತಿರಲ್ಲ. ಅದಕ್ಕೆ ನಮ್ಮದು ಎಸ್ ಸಿ ಎಫ್ ಎಷ್ಟಾಗುತ್ತೆ ರೀ? 1 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ ಎಲ್ ಸಿ ಎಮ್. ಇದಕ್ಕೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋಣ. 2 ಮತ್ತು 4 ಇದೆ ರೀ. 2 ಮತ್ತು 4 ಇದೆ. 2 ಟೇಬಲ್ ಆಗುತ್ತೆ. 2 1 ಜಾ 2 2 ಜಾ 2 1 ಜಾ 2 2 ಜಾ. ಈ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತೀರಿ, ಇಲ್ಲಿ ನೋಡಿ ಇದು ಏನು ಮಾಡ್ಬೋದು, ಇಲ್ಲಿ ಏನು ಮಾಡಿಬಿಡ್ತೀವಿ, ಸ್ಟಾಪ್ ಮಾಡಿಬಿಡ್ತೀವಿ. ಯಾಕೆ ಎರಡು ಒಂದೇ ಟೇಬಲ್ ಬರುತ್ತೆ. ಇಲ್ಲ ಮಾಡ್ಬೋದು. ಏನಪ್ಪ ಅಂದರೆ 1 ಆ್ಯಸ್ ಇಟ್ ಈಸ್ 2 1 ಜಾ 2 2 ಮಲ್ಟಿಪ್ಲೈ ಮಾಡಿರಿ. 2 × 2 ಎಷ್ಟಾಗುತ್ತೆ ರೀ? 2 × 2 ಎಷ್ಟಾಗುತ್ತೆ? 4 ಆಗುತ್ತೆ. 2 × 2 ಎಷ್ಟಾಗುತ್ತೆ ರೀ? 4 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಈಗ ನೋಡಿ 3 ಮತ್ತು 12 3 ಮತ್ತು 12 ಇದು ಯಾವ ಟೇಬಲ್ ಮಾಡ್ತೀರಿ? 3 1 ಜಾ 3 3 4 ಜಾ. ನೆಕ್ಸ್ಟ್ ಏನು ಮಾಡ್ತೀರಾ, ಇದು ಯಾವ ಟೇಬಲ್? 1 ಆ್ಯಸ್ ಇಟ್ ಈಸ್ 2 2 ಜಾ. ನೆಕ್ಸ್ಟು 2 1 ಜಾ 2 2 1 ಜಾ 2. ಓಕೆನಾ? ಇಲ್ಲಿ ಬಂದಾಗ ಏನು ಮಾಡ್ತೀವಿ, ಸ್ಮಾಲೆಸ್ಟಿಂದ ಸ್ಟಾರ್ಟ್ ಮಾಡ್ತೇವೆ. ಸಮ್ಟೈಮ್ಸ್ ಗೊತ್ತಿಲ್ಲ ನಡೀತೈತೆ, ಆರಾಮ್ಸ್ ಮಾಡ್ಬೋದು. 3 × 2 × 2 ಎಷ್ಟಾಗ್ತೈತಿ? 2 2 ಜಾ 4 4 3 ಜಾ 12 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, 11 ಮತ್ತು 23 11 ಮತ್ತು 23 ದಿಸ್ 2 ಆರ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ದು ಎಲ್ ಸಿ ಎಮ್ ಏನಾದರೂ ಕೇಳಿದ್ರೆ ಅದು ಎರಡದು ಪ್ರಾಡಕ್ಟ್ ಆಗಿರ್ತೈತೆ. ಸಪೋಸ್ ನಿಮ್ಗೆ ಏನಾದರೂ ರೈಟ್ ದ ಎಲ್ ಸಿ ಎಮ್ ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂತಂದ್ರೆ ಆ ಎರಡರದ್ದು ಪ್ರಾಡಕ್ಟೇ ನಿಮ್ಮದು ಆನ್ಸರ್ ಆಗಿರ್ತೈತೆ ರೀ. ಇದು ಎರಡರದ್ದು ಏನು ಬರೀಬೇಕು ರೀ, ಇವಾಗ ಪ್ರಾಡಕ್ಟ್ ಮಾಡಬೇಕು ರೀ. ಈಗ ಏನು ಮಾಡ್ತೀರಿ ನೋಡಿರಿ, 11 1 ಜಾ 11 23 ಆ್ಯಸ್ ಇಟ್ ಈಸ್ 23 1 ಜಾ ಇದು ಏನು ಮಾಡ್ತೀವಿ, 23 1 ಹಿಂಗೆ ಇಡ್ತೀರಾ. ನೆಕ್ಸ್ಟ್ 23 1 ಜಾ 23 ಮಾಡ್ತೀವಿ. ಇದ್ರ ಏನು ಮಾಡ್ಬೇಕು ರೀ, ಈಗ 11 × 23 ಮಾಡಬೇಕು. 11 × ಏನು ಮಾಡ್ತೀವಿ 23 ಮಾಡಬೇಕು. 11 3 ಜಾ 33
11 2 22 22 ಮತ್ತು 3 ಎಷ್ಟಾಯ್ತು ಅಂದರೆ 25 ಆಗ್ತೈತಿ. 25 33 ಮತ್ತು 22 22 ಪ್ಲಸ್ ಹಾಂ 2 2 53 ಏನಾಗುತ್ತೆ ನಿಮ್ಮದು ಆನ್ಸರ್ ಆಗುತ್ತೆ. ಗೊತ್ತಾಯ್ತು. ಈಗ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಅಂದರೆ ಎರಡು ಬಂತಲ್ವ. ಎಸ್ ಸಿ ಎಫ್ ಅಂದರೆ ಒಂದು ಟೇಬಲ್ ಬರಬೇಕು, ಅಲ್ಲಿ ಹೋಗಿ ಸಾಲ್ವ್ ಮಾಡಬೇಕು. ಒಂದು ಎಟ್ ಅ ಟೈಮ್ 2 ನಂಬರ್ಸ್ ಕೊಟ್ಟಾರ, 3 ನಂಬರ್ಸ್ ಕೊಟ್ಟಾರ, ಎಷ್ಟಾದ್ರೂ ನಂಬರ್ಸ್ ಕೊಡಲಿ, ಎಟ್ ಅ ಟೈಮ್ ಏನಾಗಬೇಕು ರೀ, ಒಂದು ಟೇಬಲ್ನ ಬರಬೇಕು. ಅದಕ್ಕೆ ನಾವು ಎಸ್ ಸಿ ಎಫ್ ಅಂತೇವೆ. ಅದೇ ಎಲ್ ಸಿ ಎಮ್ ಅಂತಂದ್ರೆ ನಡೀತೈತೆ ಆರಾಮ್ಸೆ. ಏನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಲಾಸ್ಟ್ಗೆ ಒಂದು ಬರುವವರೆಗೂ ನಾವು ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಅದಕ್ಕೆ ನಾವು ಏನು ಹೇಳ್ತೀವಿ, ಎಲ್ ಸಿ ಎಮ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಈ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಇಂಪಾರ್ಟೆಂಟ್ ರೀ. ಪ್ರೈಮ್ ನಂಬರ್ ಮತ್ತು ಕಾಂಪೋಸಿಟ್ ನಂಬರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಬರುತ್ತೆ. ಆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಏನಾಗುತ್ತಪ್ಪ ಅಂತಂದರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಯೂನಿಕ್ 5 ಫ್ಯಾಕ್ಟರ್ಸ್ ಅಂತ ಹೇಳ್ತೈತಿ. ಓಕೆನಾ. ಪ್ರತಿಯೊಂದು ಕಾಂಪೋಸಿಟ್ ನಂಬರ್ನ ಏನು ಮಾಡ್ಬೋದಪ್ಪ ಅಂತಂದರೆ ಯೂನಿಕ್ 5 ಫ್ಯಾಕ್ಟರ್ಸ್ ಆಗಿ ಬರಿಬೋದು ಅಂತ ಹೇಳ್ತಾನೆ. ಅದು ಕ್ವಶನ್ ಕೇಳ್ತಾನೆ ರೀ. ಏನಪ್ಪ ಅಂತಂದ್ರೆ ರೈಟ್ ದ ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಹೇಳ್ತಾನೆ. ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಹೇಳ್ತಾನೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಯೂನಿಕ್ 5 ಫ್ಯಾಕ್ಟರ್ಸ್ ಅಂತ ಹೇಳ್ತಾನೆ. ಓಕೆನಾ. ಇಲ್ಲಿ ನೋಡಿ ಹೆಂಗಪ್ಪ ಅಂದರೆ ಸಪೋಸ್ ಏನಾದರೂ 24 ಇದೆ ಅಂತ ಇಟ್ಕೊಂಡು 24 ಇದೆ ಅಂತ ಇಟ್ಕೊಳ್ಳಿ. ಏನು ಮಾಡ್ಬೇಕಪ್ಪ ಅಂತಂದರೆ ಫಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದು ರೀ? ಪ್ರೈಮ್ ನಂಬರ್ ಯಾವುದು? 2ನ ಯಾಕೆ ತೊಗೊಂಡಪ್ಪ ಅಂದರೆ 2 ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ. ಯೂನಿಟ್ ಡಿಜಿಟಲ್ ಏನೈತಿ? 4 ಐತಿ. 4 ಐತಿ ಅಂದ್ರೆ ಕಂಪಲ್ಸರಿ ಏನಾಗ್ತೈತಿ? ಇವನ್ ನಂಬರ್ ಇದೆಯಪ್ಪ ಅಂತಂದರೆ ಕಂಪಲ್ಸರಿ ಅದು ಏನಾಗುತ್ತಾ 2 ಟೇಬಲಿಂದ ಕ್ಯಾನ್ಸಲ್ ಆಗ್ತೈತಿ. ನಿಮ್ಗೆ ಗೊತ್ತಿರ್ಬೇಕು ರೀ. ಯೂನಿಟ್ ಡಿಜಿಟ್ ಒಳಗಡೆ 0 2 4 6 8 ಇವೆಲ್ಲ ಇದಾವಪ್ಪ ಅಂತಂದ್ರೆ ಕಂಪಲ್ಸರಿ ಅದೇನಾಗುತ್ತಾ 2 ಟೇಬಲಿಂದ ಕ್ಯಾನ್ಸಲ್ ಆಗುತ್ತಾ. ಡಿವಿಸಿಬಿಲಿಟಿ ರೂಲ್ ರೀ. ಡಿವಿಸಿಬಿಲಿಟಿ ರೂಲ್ ಏನು ನೋಡ್ರಿ. ಈಗ 2 1 2 2 2 4 ನೆಕ್ಸ್ಟ್ 2 6 2 3 3 1 3 1 24ನ ಯಾವ ಥರ ಬರಿಬೋದಪ್ಪ ಅಂದರೆ 2 2 2 3 2 2 2 3. ಓಕೆನಾ. ಎವ್ರಿ ಕಾಂಪೋಸಿಟ್ ನಂಬರ್ 24 ಇದೆ. ಕಾಂಪೋಸಿಟ್ ನಂಬರ್ ಯಾಕೆ ರೀ? ಇದು ಏನಾಗ್ತೈತಿ, 2 ಟೇಬಲ್ಗಿಂತ ಜಾಸ್ತಿ ಟೇಬಲ್ನ ಬರ್ತೈತಿ ಅಂತ. ಓಕೆ. ಏನು ಮಾಡ್ತೀರಾ, ಇಟ್ ಈಸ್ ಅನ್ ಕಾಂಪೋಸಿಟ್ ನಂಬರ್. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಯೂನಿಕ್ ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳ್ತಾನೆ. ಪ್ರಾಡಕ್ಟ್ ಆಫ್ ಯೂನಿಕ್ ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳ್ತಾನೆ. ಬರಿಬೋದೇನ್ರಿ? ಮತ್ತೆ ಬರಿಬೋದ ಇದನ್ನ ಸ್ಪ್ಲಿಟ್ ಮಾಡೋಕೆ ಬರ್ತೈತಿ ಅಂದರೆ ನಿಮಗೆ ಫ್ಯಾಕ್ಟರ್ಸ್ ಮತ್ತೆ ಸ್ಪ್ಲಿಟ್ ಮಾಡೋಕೆ ಬರುತ್ತಾ? ಇದೆ ಲಾಸ್ಟ್. ಇದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ರೀ. ಅರಿಥಮೆಟಿಕ್ ಅಂತ ಹೇಳ್ತೀವಿ. ಓಕೆನಾ. ಏನು ಮಾಡ್ತಾನಪ್ಪ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಹೇಳ್ತಾನೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಯೂನಿಕ್ 5 ಫ್ಯಾಕ್ಟರ್ಸ್ ಅಂತ ಹೇಳ್ತಾನೆ. ಓಕೆನಾ. ಇಷ್ಟ ಆಯ್ತು ರೀ. ಈಗೇನಾಯಿತು, ಪ್ರೈಮ್ ನಂಬರ್ ಅಂದರೆ ಗೊತ್ತಾಯ್ತು, ಎಲ್ ಸಿ ಎಮ್ ಅಂದರೆ ಗೊತ್ತಾಯ್ತು, ಪ್ರೈಮ್ ಕಾಂಪೋಸಿಟ್ ಗೊತ್ತಾಯ್ತು ರೀ. ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಗೊತ್ತಾಯ್ತು. ನೆಕ್ಸ್ಟ್ ಎಲ್ ಸಿ ಎಮ್ ಗೊತ್ತಾಯ್ತು, ಎಸ್ ಸಿ ಎಫ್ ಗೊತ್ತಾಯ್ತು. ಓಕೆನಾ. ಇಲ್ಲಿ ಏನಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನ್ ನಿಮ್ಗೆ ಎಲ್ಲರೈಸ್ ಆಗುತ್ತಪ್ಪ ಅಂದ್ರೆ 3 ಮಾರ್ಕ್ಸಿನ ಕ್ವಶನ್ ರೀ. ಇಲ್ಲಿ ನೋಡಿ ಎಲ್ ಸಿ ಎಮ್ ಎ ಕಾಮ ಬಿ ಇಂಟು ಎಸ್ ಸಿ ಎಫ್ ಎ ಕಾಮ ಬಿ ಫಸ್ಟು ಪ್ರಾಡಕ್ಟ್ ಆಫ್ ದೋಸ್ 2 ನಂಬರ್ಸ್ ಅಂತ ಪ್ರಾಡಕ್ಟ್ ಆಫ್ ದೋಸ್ 2 ನಂಬರ್ಸ್. ಏನು ಮಾಡೋಕ್ಕೆ ಕೇಳ್ತಾನಪ್ಪ ಅಂತಂದ್ರೆ 3 ಮಾರ್ಕ್ಸಿನ ಕ್ವಶನ್ ಕೇಳ್ತಾನೆ ರೀ. ಏನಪ್ಪ ಅಂದರೆ ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್ ಇಕ್ವಷ್ಟು ಎ ಇಂಟು ಬಿ ಅಂತ. ಏನು ಮಾಡಬೇಕು, ಎರಡು ನಂಬರ್ ಕೊಟ್ಟಿರ್ತಾನೆ ರೀ. ಇವಾಗಲೇ ತೊಗೊಂಡಿದ್ದಾರೆ 2 ಮತ್ತು 3 ಅಂತೇಳಿ. ಈ ಥರ ನಂಬರ್ ತೊಗೊಂಡು ಇದ್ರದ್ದು ಎಲ್ ಸಿ ಎಮ್ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿ ಎರಡನ್ನೂ ವೆರಿಫೈ ಮಾಡೋಕ್ಕೆ ಹೇಳ್ತಾನೆ. 3 ಮಾರ್ಕ್ಸಿನ ಕ್ವಶನ್. ಇನ್ನೊಂದು ಇಲ್ಲಿ ಏನಪ್ಪ ಅಂತಂದರೆ ಇಷ್ಟ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಇದರೊಳಗಡೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಅಂತ ಬರುತ್ತೆ. ರ್ಯಾಷನಲ್ ನಂಬರ್ಸ್ ಅಂತ ಬರುತ್ತೆ. ಇಲ್ಲಿ ರ್ಯಾಷನಲ್ ನಂಬರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ಸ್ ಬರ್ತಾವೆ. ರ್ಯಾಷನಲ್ ನಂಬರ್ಸ್ ಅಂತ ಯಾವ್ದು ಇರ್ತೀವಿ ರೀ? ಇದು ರ್ಯಾಷನಲ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಪಿ ಆ್ಯಂಡ್ ಕ್ಯೂ ಆರ್ ದ ಇಂಟಿಜರ್ಸ್, ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಓಕೆನಾ. ಪ್ರತಿಯೊಂದು ರ್ಯಾಷನಲ್ ನಂಬರ್ ಯಾವ ರೀತಿ ಬರಿಬೋದಪ್ಪ ಅಂದ್ರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರಿಬೋದು. ಬಟ್ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಕ್ಯೂ ಇಸ್
ನಾಟ್ ಈಕ್ವಲ್ಸ್ ಟು 0 ಅಂತ. ಸಪೋಸ್ ಕ್ಯೂ ಇಸ್ ಈಕ್ವಲ್ಸ್ ಟು 0 ಆಯ್ತಪ್ಪ ಅಂತಂದರೆ ಏನಾಗುತ್ತೆ, ಕ್ಯಾನಾಟ್ ಬಿ ಡಿಟರ್ಮೈನ್ಡ್ ಅಂತ ಆಗುತ್ತೆ. ಓಕೆನಾ, ಅದಕ್ಕೆ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕೆ ಬರಲ್ಲ ಅಂತ. ಮತ್ತು ನೀವು ಹೈಯರ್ ಎಜುಕೇಷನ್ಗೆ ಹೋದಾಗ ಏನಾಗ್ತಪ್ಪ ಅಂದರೆ ಪಿ ಯು ಸಿಲೆಲ್ಲ ಇದ್ರ ಬಗ್ಗೆ ಬರುತ್ತೆ. ಓಕೆ, ಈಗ ಸಪೋಸ್ 0 ಆದರೆ ಏನು ಮಾಡಬೇಕಂತೇಳಿ ಇಲ್ಲಿ ಅದು ಇಲ್ಲ, ಅದ್ರ ಬಗ್ಗೆ ನಿಮಗೆ ಇಲ್ಲ ಸಿಲೆಬಸ್. ಓಕೆನಾ, ಜಸ್ಟ್ ಇಷ್ಟು ಇದೆ ಕಾನ್ಸೆಪ್ಟ್. ಈಗ ಏನೋ ಪಿ ಬೈ ಕ್ಯೂ ಅಂತ ಹೇಳಿ ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀನಿ. ಓಕೆನಾ, ಇಲ್ಲಿ ಏನು ಹೇಳತ್ತೀನಿ, ಇರ್ರೇಷನಲ್ ನಂಬರ್ ಅಂತ. ಇರ್ರೇಷನಲ್ ಅಂತ ಇರ್ರೇಷನಲ್ ನಂಬರ್ ಅಂತ ಇಲ್ಲಿ ಏನು ಮಾಡಿರೋದಪ್ಪ ಅಂತಂದ್ರೆ ಇವು ನೀವು ಹಿಂಗೆ ಇರ್ತಾವ್ರಿ, ಬಟ್ ಪಿ ಆ್ಯಂಡ್ ಕ್ಯೂ ಆರ್ದ ನಾಟ್ ಇಂಟೀಜರ್ಸ್ ಆಗಿರ್ತಾವೆ. ಇಲ್ಲಿ ನೀವು ಎಕ್ಸಾಂಪಲ್ ಕೊಡಿ ಸುಮ್ಮನೆ 2/3 2 7 ಇಟ್ ಈಸ್ ಆಲ್ಸೋ ಪ್ರೈಮ್. ಇದು ಏನು ರೀ ರ್ಯಾಷನಲ್ ನಂಬರ್. ಇಲ್ಲಿ 1 ಬರಿಬೋದೇನು ರೀ, ಇಲ್ಲಿ ಬರ್ದಿಲ್ಲ ಅಂದ್ರೆ 1 ಬರಿಬೋದು. ಪಿ ಬೈ ಕ್ಯೂ ರೂಪದೊಳಗಡೆ ಐತಿ. ಇವತ್ತು ನಾವೆಲ್ಲ ಏನಿದ್ದೀವಿ ರೀ ರ್ಯಾಷನಲ್ ನಂಬರ್ಸ್ ಅಂತೀವಿ. ಓಕೆನಾ, ಇದಕ್ಕೆ ರ್ಯಾಷನಲ್ ನಂಬರ್ ಐತೆ. ಅದೇ ಇರ್ರೇಷನಲ್ ನಂಬರ್ಸ್ ಅಂದ್ರೆ ಹೆಂಗಿರ್ತಪ್ಪ ಅಂದರೆ √2 √3 √5 ದೀಸ್ ಆರ್ ದ ಇರ್ರೇಷನಲ್ ನಂಬರ್. ಡೈರೆಕ್ಟಾಗಿ ಏನು ಮಾಡಿದಾರಪ್ಪ ಅಂದರೆ ಮಾಡಲ್ ಕ್ಯೂಪಿ ಒಳಗಡೆ ನಿಮ್ಮ ಕ್ವಶನ್ ಕೇಳಿದಾರೆ, ವಿಚ್ ಒನ್ ಈಸ್ ದ ರ್ಯಾಷನಲ್ ನಂಬರ್ ಅಂತ ಕ್ವಶನ್ ಮಾಡಿದಾರೆ. ವಿಚ್ ಒನ್ ಈಸ್ ದ ರ್ಯಾಷನಲ್ ನಂಬರ್ ಅಂತ ಆಪ್ಷನ್ಸ್ ಏನು ಕೊಟ್ಟಂಗೆ ಗೊತ್ತೇನ್ರಿ, √2 √3 √7 ಮತ್ತು √4 ಅಂತ ಕೊಟ್ಟಾನೆ. ಇದ್ರೊಳಗಡೆ ರ್ಯಾಷನಲ್ ನಂಬರ್ ಯಾವುದಕ್ಕೆ ಕೇಳತ್ತಾನೆ. ಓಕೆ, ನಮಗೆ ಯಾವುದದು ಸ್ಕ್ವೈರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ ನೋಡಿರಿ. ಸ್ಕ್ವೈರ್ ರೂಟ್ ಆಫ್ 2 ಈಸ್ ವ್ಯಾಲ್ಯೂ ಗೊತ್ತೈತೇನ್ರಿ ನಿಮಗೆ? ಗೊತ್ತಿಲ್ಲ ಅಂದರೆ ಡೆಸಿಮಲ್ ಬರುತ್ತೆ. ನಿಮಗೆ ಪರ್ಫೆಕ್ಟ್ ಒಂದು ನಂಬರ್ ಬರಬೇಕು. ಆಯಿತಾ, √2 √3 √7 ಇದು √4 ಇದೆ. ಇದರ ಸ್ಕ್ವೈರ್ ರೂಟ್ ಆಫ್ 4 ಏನು ಬರೀತೇವೆ ರೀ, 2 ಬರಿತೇವೆ. ಇದೇನೇ ರ್ಯಾಷನಲ್ ನಂಬರ್. ಓಕೆ, ಗೊತ್ತಾಯ್ತೇನ್ರಿ? ರ್ಯಾಷನಲ್ ನಂಬರ್ ಹೆಂಗಿರ್ತೈತೆ ರೀ, ಈ ಥರ ಇರುತ್ತಂತ ಇದೆ. ಓಕೆನಾ, ಇದಕ್ಕೆ ನಾ ಏನು ಹೇಳ್ತೇವೆ ರೀ, ಇದಕ್ಕೆ ರ್ಯಾಷನಲ್ ನಂಬರ್ ಇರ್ತೀವಿ. ಸ್ಕ್ವೈರ್ ರೂಟ್ ಆಫ್ 2 ಹೇಳೋಕ್ಕಾಗುತ್ತಾ? ಪರ್ಫೆಕ್ಟ್ ಒಂದು ನಂಬರ್. ಈಗ ನೋಡಿ, ಸ್ಕ್ವೈರ್ ರೂಟ್ ಆಫ್ 16 ಅಂದರೆ ಎಷ್ಟು ಬರೀತೀರಾ ನೀವು? 4 ಬರೀತೀರಾ. ಓಕೆನಾ, ಇದು ಹೇಳೋಕ್ಕಾಗಲ್ಲ. ಅದಕ್ಕೆ ಏನೈತೇವಪ್ಪ ಅಂದ್ರೆ ಇದ್ರದ್ದು ಸ್ಕ್ವೈರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ. ನಾವು ಇದಕ್ಕೆ ಏನೈತೇವೆ ರೀ, ಇರ್ರೇಷನಲ್ ನಂಬರ್ ಅಂತೀವಿ. ಇದಕ್ಕೆ ಏನು ಹೇಳ್ತೇವೆ ರೀ, ಇರ್ರೇಷನಲ್ ನಂಬರ್ ಅಂತ ಹೇಳ್ತೇವೆ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 3 ಮಾರ್ಕ್ಸಿನ ಕ್ವಶನ್ ಇರ್ತದೆ ಕಂಪಲ್ಸರಿ. ಇದರಲ್ಲಿ ಅಥವಾ ಇದು ಈ ಎರಡರಲ್ಲಿ ಒಂದು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬೋರ್ಡ್ ಎಕ್ಸಾಮ್ಗೆ ಕಂಪಲ್ಸರಿ ಏನಾಗಿರುತ್ತೆ, 3 ಮಾರ್ಕ್ಸಿನ ಕ್ವಶನ್ ಇರ್ತದೆ. √2 √3 √5 ಇವೆಲ್ಲ ಏನಪ್ಪ ಅಂದರೆ ಇರ್ರೇಷನಲ್ ಅಂತ ಪ್ರೂವ್ ಮಾಡಕ್ಕೆ ಈಸ್ ಆ್ಯನ್ ಇರ್ರೇಷನಲ್ ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾನೆ. ಇರ್ರೇಷನಲ್ ಯಾವುದಾದ್ರೂ ಒಂದು ಇರ್ತೈತೆ ರೀ, √2 √3 √5 ಇರ್ರೇಷನಲ್ ಅಂತ ಆದ್ರೂ ಹೇಳ್ತಾನೆ 3 ಮಾರ್ಕ್ಸಿಗೆ. ಇಲ್ಲಾಂದ್ರೆ ಇಲ್ಲಿ ಬರ್ರಿ, ಇದ್ರ ಮೇಲೆ ಏನು ಮಾಡ್ತಾನಪ್ಪ ಅಂದರೆ ಒಂದು ಕ್ವಶನ್ ಕೊಟ್ಟಿರ್ತಾನೆ 3 ಮಾರ್ಕ್ಸಿನ ಕಂಪಲ್ಸರಿ ಕ್ವಶನ್. ಓಕೆನಾ, ಏನಪ್ಪ ಅಂದರೆ ಇದು ಇರ್ರೇಷನಲ್ ಅಂದರೆ ಇರೋದಕ್ಕೂ ಇಲ್ಲ ಥರ ಇದ್ರ ಮೇಲೆ ವೆರಿಫೈ ಮಾಡೋಕ್ಕಾಗಿ ಕೊಡ್ತಾನೆ. ಓಕೆ, ನಾಳೆ ಏನು ಮಾಡಬೇಕು ಅಂದರೆ ಇದನ್ನು ಎಕ್ಸಸೈಸ್ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವು ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ರೀ. ನೀಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಓಕೆ ಏನು ಮಾಡಿಪ್ಪ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.